ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಲೇಬೇಕು. ಹಾಗೇ ಆಗ್ತಿದೆ ಅದು. ಯಾರು ನಮ್ಮಿಂದ ಕಸಿದುಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ. 12ನೇ ಶತಮಾನದಿಂದ 1881ರವರೆಗೆ ಲಿಂಗಾಯತ ಧರ್ಮ ಇತ್ತು. ತೆಗೆದು ನೋಡಿ ಗುರುಗಳೇ, ನಿಮ್ಮಲ್ಲಿ ಇರತಕ್ಕಂಥ ಭಿನ್ನಾಭಿಪ್ರಾಯವನ್ನು ಮೊದಲು ಬಿಟ್ಟುಬಿಡಿ. ಜಾಮದಾರ್ ಅದನ್ನು ಮಾಡಿದರು, ಪಂಡಿತ ರಾಜ್ಯ ಶಿವಾಚಾರ್ಯಗಳು ಇದನ್ನು ಮಾಡಿದರು, ಸಿದ್ದರಾಮ ಶ್ರೀಗಳು ಇದನ್ನು ಮಾತ್ರ ಬಿಟ್ಟುಬಿಡಿ. ಎಲ್ಲರೂ ಒಂದೇ. ಲಿಂಗಾಯತ ವೀರಶೈವ ಒಂದೇ ಅಂತ ಹೇಳಿದ್ದಾರೆ. ಈ ಸದ್ಯಕ್ಕೆ ಒಂದೇ ಆಗಿ ಸ್ವತಂತ್ರ ಧರ್ಮ ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದ ಒಂದು ಫೈಲ್ನಲ್ಲಿ ಬಚ್ಚಿಟ್ಟುಕೊಂಡಿದೆ. ಮೋದಿಯವರೇ, ಪ್ರಸ್ತಾವನೆ ನಿಮ್ಮ ಅಂಗಳದಲ್ಲಿದೆ. ಬೇಗನೆ ಸಹಿ ಹಾಕಬೇಕು. ಮುಂದಿನ ತಿಂಗಳು ಅಕ್ಟೋಬರ್ 5ಕ್ಕೆ ಬೃಹತ್ ಸಮಾವೇಶ ಇದೆ ಬೆಂಗಳೂರಿನಲ್ಲಿ. ಸಮಾವೇಶ ಯಾಕೆ? ಶಕ್ತಿ ಪ್ರದರ್ಶನಕ್ಕಾಗಿ ಅಲ್ಲ, ಬೇಡಿಕೆ ಇಲ್ಲ, ಕೊಡಲೇಬೇಕಂತ ಹಠ ಅಲ್ಲ. ಎಲ್ಲರೂ ಸೇರಿ ನಾವು ಒಂದು ಅಂತೇಳಿ ತೋರಿಸ್ಲಿಕ್ಕೆ. ಜಾತಿ ಕಾಲಂನಲ್ಲಿ ಲಿಂಗಾಯತ ಧರ್ಮ ಅಂತ ಬರೀರಿ, ಉಪ ಕಾಲಂನಲ್ಲಿ ನಿಮ್ಮ ಜಾತಿಗಳನ್ನು ಬರೀರಿ. ಯಾರು ಬೇಡ ಅಂತಾರೆ? 2,14,00,000 ಜನ ಹಿಂದಿನ ಒಂದು ಸಮೀಕ್ಷೆಯಲ್ಲಿ, ಅಂದ್ರೆ ಹಿಂದಿನ ಒಂದು ಜನಗಣತಿಯಲ್ಲಿ ಬರೆದವರೆಷ್ಟು? 18 ಲಕ್ಷ. ಕೇವಲ ಒಂದು ಅಜ್ಞಾನಿಗಳು ಯಾರಾದರೂ? ನಾವೇ ಅಜ್ಞಾನಿಗಳು. ನಾವು ಬೇಡಿಕೆಯನ್ನು ಸರಿಯಾದ ಪ್ರಮಾಣದಲ್ಲಿ ಶಕ್ತಿಯನ್ನು ತೋರಿಸ್ತಾ ಇಲ್ಲ. ಅದಕ್ಕೆ ತನು ಮನಧನದಿಂದ ದುಡಿದು 5ನೇ ತಾರೀಕು ನಮ್ಮ ಶಕ್ತಿಯನ್ನು ತೋರಿಸೋದಲ್ಲ. ನಾವೆಲ್ಲರೂ ಒಂದೇ, ಕೊಡಲೇಬೇಕು. ಸಿದ್ದರಾಮಯ್ಯವರು ಬಹಳ ಚಾಣಾಕ್ಷ ನಡೆಯನ್ನು ಅನುಸರಿಸಿದರು. ಸಾಂಸ್ಕೃತಿಕ ನಾಯಕ ಬಸವೇಶ್ವರ ಅಂತ ಘೋಷಣೆ ಮಾಡಿದರು. ಎಲ್ಲ ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಈ ಫೋಟೋ ಬಸವನವರ ಜಗಜ್ಯೋತಿ, ಧರ್ಮಪಿತ, ಮಾನವ ರಕ್ಷಕ, ಮಾನವ ಬಂಧುತ್ವವಾದಿ, ಸಮಾನತೆ ಹರಿಕಾರ, ವಿಶ್ವಗುರು ಫೋಟೋನ ಎಲ್ಲರೂ ಹಾಕಿಬಿಟ್ರು. ಬಹಳ ಸಂತೋಷದ ವಿಷಯ. ಮತ್ತು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದರು. ಬಹಳ ಒಳ್ಳೆಯ ಬೆಳವಣಿಗೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯವರು. ಈಗ ಕೇಂದ್ರ ಅಂಗಳದಲ್ಲಿದೆ. ಇನ್ನು ರಾಜಕಾರಣಿಗಳನ್ನ ಮಾತನ್ನು ನಂಬಾರ್ದು. ಇವರು 420 ಗಿರಾಕಿಗಳು, ಅಧಿಕಾರಕ್ಕಾಗಿ ಓಡಾಡೋರು ಇವರು. ಆ ಕಡೆ ಈ ಕಡೆ ನಾನು ಹಿಂದೂ ನೀನು ಹಿಂದೂ ಅಂತ ಹೇಳ್ಕೊತ, ಇತಿಹಾಸ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಕಾರಜೋಳ ಅವರು ಬೆಸ್ಟ್ ಒಂದು ಮಾತನ್ನು ಹೇಳಿದ್ದಾರೆ. 2028ರಲ್ಲಿ 33% ಮೀಸಲಾತಿಯನ್ನು ಮಹಿಳೆಯರಿಗೆ, ಅಂದ್ರೆ MLA MP ಸ್ಥಾನಕ್ಕಾಗಿ ಕೊಡೋರಿದ್ದಾರೆ. ಆಗಿದೆ, ಅದು ಎಲ್ಲ ಮುಗಿದಿದೆ. ಹಾಗೆ ಇದನ್ನು ಕೂಡ ಕೊಡಬೇಕಂತ ನಮ್ಮ ಬೇಡಿಕೆ. ಮತ್ತು ಮೋದಿಯವರು ಏನಿದ್ದಾರೆ, ಕೊಡುಗೈ ದಾನಿ ಅಂತ ಹೇಳ್ಬೋದು, ಹೊಗಳೋದಿಲ್ಲ. ಅವ್ರನ್ನ ಯಾರು ಅಭ್ಯಾಸ ಮಾಡಿಲ್ಲ. ಯಾರು ಮೋದಿಜಿ ಅವ್ರನ್ನ ಟೀಕಾ ಮಾಡ್ತಿದ್ರು ಅವರನ್ನ ಈಗ ಹೊಗಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಯಾರು ಟೀಕಾ ಮಾಡ್ತಿದ್ರು ಪಂಚ ಗ್ಯಾರಂಟಿಗಳಿಗೆ, ಅವರೇ ಇವ್ರನ್ನ ಹೊಗಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿಯೂ ಬಸವಣ್ಣ ಅಲ್ಲಿಯೂ ಬಸವಣ್ಣ ಅಂತ ಹೇಳಿದಾರ ಅವರು, ಕಾರಜೋಳ ಅವರು. ಅದಕ್ಕೆ ಸಮಾನ ಅಂತ ಅಂದ್ರೆ ಸಮಾನತೆಯನ್ನು ಕಾಪಾಡಿಕೊಂಡಿರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೋದಿಜಿಯವ್ರ ಬಗ್ಗೆ ಯಾರ ವಿರುದ್ಧ ಮಾತಾಡ್ತಾರೆ ಈಗ ಸದ್ಯಕ್ಕೆ? ಕೇವಲ ರಾಜಕೀಯವಾಗಿ ಮಾತಾಡ್ತಾರೆ ಇವರು, ಕಾಂಗ್ರೆಸ್ ಅವರು, JDS ಅವರು. ರಾಜಕೀಯ ಬಿಟ್ಟುಬಿಡಿ. ಅವ್ರು ಏನು ಕೆಲಸ ಮಾಡತ್ತಾರ, ಯಾವ್ಯಾವ ವಿದೇಶದಲ್ಲಿ ಹೋಗಿ ಏನೇನು ಮಾಡತ್ತಾರ. ಟ್ರಂಪ್ ಅಂತ ಟ್ರಂಪ್ನ ಆಟ ಆಡಿಸಿಬಿಟ್ರು. ಮತ್ತ ಹಮ್ ತುಮ್ ಭಾಯಿ ಭಾಯಿ ಅನ್ನುವಂಗ ಮಾಡಿದ್ರು. ಒಮ್ಮೆ ಟ್ರಂಪ್ನ ಫೋನೇ ಎತ್ತಲಿಲ್ಲ. ಹಂಗೆ ವಿಶ್ವಗುರು, ಧರ್ಮಪಿತ, ನಾವೇನು ಮಾಡ್ತೇವೆ? ಕಂದಾಚಾರದಲ್ಲಿ, ಮೂಢನಂಬಿಕೆಯಲ್ಲಿ ಬಳಲ್ತಾ ಇದ್ದೇವೆ. ಹೋಮ ಹವನ, ಅದು ಇದು, ಎಡ ಬಲ, ಜಾತಕ ಸೂತಕ ಬಿಟ್ಟು ಬಿಡಿದನ. ಚಿಲ್ಲರ್ ವಿಷಯ. ನಮ್ಮ ಧರ್ಮ ಸ್ಥಾಪನೆ ಆಯ್ತು ಅಂದ್ರೆ ನಮಗೊಂದು ಮಾನ್ಯತೆ ಸಿಗ್ತೈತೆ. ಅದು ಅವಾಗ ಬೇಕಾದ್ ನೀವು ಬಡದಾಡ್ರಿ ಒಳಗನ. ಮೊದಲ ಜಾತಿ ಉಪಜಾತಿ ಅಂತೇಳಿ ಹೊಡೆದಾಡಿ ಸಾಯತಾರ. ಅದ್ರಾಗ ನೀವೊಂದು ಹಾಕೊಂಡ್ ಕೂದಿರಲ್ಲ, ಅದಾಯ್ತು ಇದಾಯ್ತು ಅನ್ ಎಲ್ಲ ನೋಡಿದೆ ನಿಮ್ದು. ಸ್ವಾಮಿಗಳು ಸುಮ್ಮನೆ ಕೊಡಂಗಿಲ್ಲ. ಯಾವುದೋ ಒಂದು ಮೂಲೆಯ ಸ್ವಾಮಿ ಏನೇನೋ ಮಾತಾಡ್ತಾರೆ. ಅದು ಬೇರೆ ಇದು ಬೇರೆ. ಯಾವುದೋ ಒಂದು ವಚನ ತೆಗಿತಾರ, ಅದು ಹೇಳ್ತಾರ. ಇನ್ನೊಂದು ವಚನ ತೆಗೆದು ಇನ್ನೊಂದು ವಚನ ಹೇಳ್ತಾರ ಅವ್ರು.
ಕೇವಲ ಮೂಲೆಯಾಗಿನ ವಚನ ತೆಗೆದು ಹೇಳೋದಿಲ್ಲ, ವಚನ ಬಿಟ್ಟು ಬಿಡಿರೋದು. ಪುರಾಣ ಶಾಸ್ತ್ರ ಪುಂಡರ ಕಥೆ ಅಂತ ಬಸವನವ್ರು ಹೇಳಿದಾರೆ. ಪುಂಡರ ಕಥೆಗಳು ಏನು ಮಾಡೋದು? ರಾಮಾಯಣ ಮಹಾಭಾರತ ತಗೊಂಡು ಏನು ಮಾಡೋದು? ಗಣಪತಿ ಹುಟ್ಟಿದ ಹಂಗೆ ಹುಟ್ಟಿದ ಹಿಂಗೆ ಹುಟ್ಟಿದು ನಮಗೇನು ಸಂಬಂಧ ಐತ? ಚಂದಮಾಮ ಕತೆ ಕೇಳಿ ಬರೆದವರು ನೀವು. ಚಂದಮಾಮ ಏನೀಗ 21ನೇ ಶತಮಾನದಲ್ಲಿ ಚಂದಮಾಮ ಕತೆ ಮುಗೀತಲ್ಲೇ. ರಾಮಾಯಣ ಮಹಾಭಾರತ ಕತೆ ಮುಗೀತೀಗ. ನಾವೊಂದು 21ನೇ ಶತಮಾನದಲ್ಲೇ 5G ಯುಗದಲ್ಲೇ, ಇನ್ನು 10G ಯುಗ ಬರ್ತೈತೆ. ಅದು ತಂತ್ರಜ್ಞಾನದಲ್ಲಿದ್ದೇವೆ ನಾವು. ಇದನ್ನೆಲ್ಲ ಬಳಕೆ ಮಾಡಿಕೊಂಡು ಸ್ವತಂತ್ರ ಧರ್ಮ ಆಯ್ತಂದ್ರೆ ನಮ್ಮದೇ ಅಂತ ಒಂದು ಮಾನ್ಯತೆ ಸಿಕ್ಕಿಬಿಡಿದೆ ಅದು. ಈಗಾಗಲೇ ಗುರುಗಳು ಹೇಳಿದ್ದಾರೆ ನಾವು ಏನು ಮಾಡ್ಬೇಕು, ಏನು ಮಾಡಿದ್ವಿ. ನಾವು ಗುರುಗಳಿಗೆ ಅನೇಕ ಸಲಹೆ ಸೂಚನೆಗಳನ್ನು ಈ ಮೂಲಕ ಕೊಡ್ಲಿಕ್ಕೆ ಬಯಸ್ತೇವೆ. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆದ್ರೆ ಏನೇನು ಮಾಡ್ಬೇಕಂದ್ರೆ ಸಿಂಪಲ್ ಇಡ್ಬೇಕು. ಅದು ಭಾಳ ಒದ್ದಾಡಿ ವಚನಗಳನ್ನು ಓದೋದು, ಒದ್ದಾಡಿ ಅನುಕರಣೆಯನ್ನು ಮಾಡೋದು. 21ನೇ ಶತಮಾನದಲ್ಲಿ ಯಾರು ಅನುಕರಣೆ ಮಾಡ್ತಾರೆ? ಸಿಂಪಲ್ ಒಂದು 5 ರಿಂದ 6 ಸೂತ್ರಗಳು. ವಿಭೂತಿ ಹಚ್ಬೇಕ್ರಪ್ಪ ಕಂಪಲ್ಸರಿ, ಲಿಂಗ ಇರಬೇಕು, ಲಿಂಗ ಪೂಜೆ ಮಾಡಬೇಕು, ಮತ್ತು ಸತ್ಯವನ್ನು ನೋಡಬೇಕು, ಕಂದಾಚಾರನ ದೂರ ಇರಬೇಕು, ಮೂಢನಂಬಿಕೆ ದೂರ ಇರಬೇಕು. ಅಷ್ಟೇ ಸಾಕ, ಸಿಂಪಲ್. ಕೆಟ್ಟ ಸ್ಥಳ, ಆ ಸ್ಥಳ, ಈ ಸ್ಥಳ ಇರಲಿ, ಅವು ಪುಸ್ತಕದಲ್ಲಿ ಇರಲಿ. ಅದು ಮೇನ್ ಲಿಂಗಾಯತರು ಪಾಲಿಸುವಂಥ ಒಂದು ಧರ್ಮದಲ್ಲಿ ಇದು ಇರಬೇಕು ಅಂತ ಮಾಡ್ರಿ. ಯಾರು ಬೇಡ ಅಂತಾರೆ? ಮೊದಲು ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಒಂದು ಪುಸ್ತಕ ಬರ್ದಾರ ನೋಡ್ರಿ. ಇದು ಪಂಡಿತ ಶಿವಾಚಾರ್ಯರು. ಇದನ್ನೆಲ್ಲ ತಗೊಂಡು ಹೋದ್ರಿ ಗೊತ್ತಾಗ್ಬಿಡ್ತೈತಿ ನೀವು ಯಾವ ಪೊಸಿಷನ್ದಾಗಿದ್ದೀರಿ, ಏನಿದ್ದೀರಿ ಅಂತ. ಭಾಳ ಚಂದ ಬರ್ದಾರ ಅವ್ರು. ಮುಂದಿನ ಜನ್ಮದಲ್ಲಿ ಗುರುಲಿಂಗ ಜಂಗಮ ಪೂಜಿಸ ನರಿಯದ ಕಾರಣ ಬಹುಜನ್ಮಕ್ಕೆ ತಂದು ಇಕ್ಕಿದನಯ್ಯ ಎನ್ನನು. ಎನಗೆ ಗುರುಪಥವ ತೋರಿದವರ್ಯಾರು? ಲಿಂಗಪಥವ ತೋರಿದವರ್ಯಾರು? ಲಿಂಗಪಥವ ತೋರಿದವರ್ಯಾರು? ಪಾದೋದಕ ಪ್ರಸಾದ ಪಥವ ತೋರಿಸವರಾರು? ತೋರುವ ಮನವೇ ನಿವೇದಿತ ನನಗಿರ ಭಯವಿಲ್ಲ ಕೂಡಲ ಸಂಗಮ ದೇವ ಬಸವನವರು ಹೇಳಿದರು. ಅಲ್ಲಂ ಪ್ರಭುಗಳು ಹೇಳಿದ್ರು, ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತು ಲಿಂಗ. ಆದಿಯಲ್ಲಿ ನೀನೇ ಲಿಂಗವಾದ ಕಾರಣ ನಿನ್ನಿಂದ ಹುಟ್ಟಿತು ಜಂಗಮ. ಆದಿಯಲ್ಲಿ ನೀನೇ ಜಂಗಮವಾದ ಕಾರಣ ನಿನ್ನಿಂದ ಹುಟ್ಟಿತು ಪ್ರಸಾದ. ಆದಿಯಲ್ಲಿ ನೀನೇ ಪ್ರಸಾದಿಯಾದ ಕಾರಣ ನಿನ್ನಿಂದ ಹುಟ್ಟಿತು ಪಾದೋದಕ. ಇಂತಿ ಗುರುಲಿಂಗ ಜಂಗಮ ಪ್ರಸಾದ ಪಾದೋದಕ ಸ್ವರೂಪ ನೀನೇ ಆದ ಕಾರಣ ಜಂಗಮ ಪ್ರಾಣಿಯಾಗಿ ಸದಾಚಾರಿಯಾದೆ. ಅದು ಕಾರಣ ನೀನೇ ಸರ್ವಾಚಾರ ಸಂಪನ್ನಾಗಿ ಪೂರ್ವಾಚಾರಿಯು ನೀನೇ ಅದೇ. ಗುಹೇಶ್ವರ ಲಿಂಗದಲ್ಲಿ ಚಂದ ಹೆಂಗೆ ಲಿಂಗದ ನಿಜವ ತಿಳುವ ಕೂಡಲ ಸಂಗಮ ದೇವ. ಇದನ್ನ ಯಾರು ಹೇಳಿದ್ರು? ಅಲ್ಲಂ ಪ್ರಭುಗಳು ಹೇಳಿದ್ದಾರೆ, ಬೇರೆ ಯಾರು ಅಲ್ಲ. ಅಕ್ಕಮದೇವರು ಅನೇಕ ವಚನಗಳಿದ್ದಾರೆ. ಬಸವನವರು ನಮ್ಮ ಧರ್ಮ ಸ್ಥಾಪಕ. ಕುತಂತ್ರ ಹೇಳ್ಕೊಡ್ಕೊಂಡ್ರು ನೋಡ್ರಿ ಇಲ್ಲಿ 1881 ನಂತರ. ಕುತಂತ್ರ ಬೇರೆ ಅಲ್ಲ, ನಮ್ಮಲ್ಲೇ ಇರ್ತಾರೆ. ಮತ್ತು ಬ್ರಿಟಿಷರು ಇಷ್ಟು ವರ್ಷ ನಮ್ಮ ದೇಶವನ್ನು ಆಳ್ರಿ ಹೆಂಗೆ? ಅವರು ನಮ್ಮಲ್ಲೇ ಹಚ್ಚಿ ಆ ರಾಜಗಳನ್ನ ಹಚ್ಚಿ ಅವ್ರು ಮುಗಿಸ್ರು. ನಮ್ಮಲ್ಲಿ ಹಚ್ಚಿ ನಮ್ಮನ್ನು ಮುಗಿಸಿರು. ಮತ್ತು ದೇಶ ಕೊಡುವಂತೆ ನಮ್ಮಲ್ಲಿ ಹಚ್ಚಿ ಹೋಗಿಬಿಟ್ರು. ಅವನು ನೆಪ್ಸೋದು, ಇವನು ನೆಪ್ಸೋದು. ಈಗ ಹಂಗಾಗೈತ್ಲ. ಜಾಮದಾರ್ ಒಂದು ಮೀಟಿಂಗ್ ದೊಡ್ಡ ಪ್ರಮಾಣದಲ್ಲಿ ವೇದಿಕೆಯಲ್ಲಿ ಹೇಳಿಕೆ ಕೊಟ್ಟರು. ಅನೇಕ ಸ್ವಾಮಿಗಳು ಬೆಳವಲ್ಲಿ ಹೇಳಿಕೆ ಕೊಟ್ಟರು. 2 ಹೇಳಿಕೆ ಬಹಳ ದೊಡ್ಡ ಹೋರಾಟದ ರೂಪರೇಷೆಗಳು. ಅಂತಿಮ ಹೋರಾಟ 12ನೇ ಶತಮಾನದಲ್ಲಿ ಸ್ವತಂತ್ರ ಧರ್ಮ ಆಗಿತ್ತು. ಈಗ 2ನೇ ಹೋರಾಟ, ಅಂತಿಮ ಹೋರಾಟ. ಅದು ಏನು ಹೋರಾಟ ಆಗಂಗಿಲ್ಲ. ಮೀಸಲಾತಿ ಅದು ಬಿಟ್ಟು ಬಿಡ್ರಿ. ಅದು ಸಣ್ಣ ವಿಷಯಗಳು. ಇದು ಸಿಕ್ತಂದ್ರೆ ಮತ್ತೆ ಎಲ್ಲನೂ ಬತ್ತಲ್ಲ. ಏನು ಬಂತು, ಜಡ್ಡು ಬಂತು, ಎಲ್ಲನೂ ಬತ್ತಲ್ಲ. ನಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋತೇವೆ. ಮಾನ್ಯತೆ ಕೊಡ್ಬೇಕು ಅವ್ರು. ಮೋದಿ ಅವ್ರು ಬಹಳ ಪ್ರಯತ್ನ ಮಾಡೋದು ಏನು ಅಗತ್ಯ ಏನಿಲ್ಲ. ಫೈಲ್ ತರಿಸ್ರಿ, ಸಹಿ ಮಾಡಿ ಕಳಿಸ್ರಿ. 2028 ಅಲ್ಲ, ಕೇಂದ್ರದಲ್ಲಿ ಏನು ಮೋದಿ ಇದು ಅಮಿತ್ ಶಾ ಹೇಳಿದಾರಲ್ಲ, ಇಲ್ಲಿವರೆಗೆ 50 ವರ್ಷ ನಾವು ಆಡಳಿತವನ್ನು ನಡೆಸ್ತೇವೆ ಅಂತ ಹೇಳಿಬಿಟ್ಟಾರ. ಹೌದು, ಎಂತೆಂತ ಇದನ್ನ ತಂದ್ರು ಅವರು. ಜಮ್ಮು ಕಾಶ್ಮೀರದಲ್ಲಿ ಏನೇನಾಯ್ತು ಹೊಗಳಿಕೆ ಅಲ್ಲಿದು. ಸತ್ಯ ಈಗ ಅರ್ಥ ಆಗತ್ತೈತಿ ಜನರಿಗೆ. ಮೋದಿ ಇದ್ರೆ ಸಾಕಪ್ಪ ನಮ್ಗ. ಓಟ್ ಧಾಡ 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 ಅಲ್ಲಿ ನಾವು ಹಾಕ್ತೇವಲ್ಲ. ಮತ್ತು
ಹಿಂದೂಗಳ ದೂರ ಆದ್ರೂ ನಾವು ಹಾಕ್ತೇವಲ್ಲ. ಸಿಖ್ರು, ಜೈನರು, ಬೌದ್ಧರು, ಲಿಂಗಾಯತ ಧರ್ಮ, ಹಿಂದೂ ಧರ್ಮ ಇರಲಿ, ಯಾರು ಬೇಡ ಅಂತಾರೆ. ಇನ್ನೊಂದಾಗಲಿ, ನಮ್ಮ ಬೇಡಿಕೆ ಮಾನ್ಯತೆ ಕೊಡಬೇಕು. ಇತಿಹಾಸದ ಒಂದು ಪುಟದಲ್ಲಿ ತೆಗೆದು ನೋಡ್ರಿ, ಅಭ್ಯಾಸ ಮಾಡು. ಮೋದಿ ಅವರು ಅಭ್ಯಾಸ ಮಾಡೋದು ಏನು ಅಗತ್ಯನೇ ಇಲ್ಲ. ಇಲ್ಲಿ ಒಟ್ಟೆ ಅಗತ್ಯ ಇಲ್ಲ. ಸಹಿ ಮಾಡೋದು ಆಯ್ತಪ್ಪ, ನೀವು ಭಾಳ ದಿವಸ 40 ವರ್ಷದ ಹೋರಾಟ ಇದು, ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಇದೆ. ಮತ್ತೆ ಎಲ್ಲರೂ ಕೋಟ್ಯಾಧೀಶರು ಇದ್ದಾರೆ. ಇವರು ಒಂದು ಮಾನ್ಯತೆ ತರಕಾಗತ್ತೆ, ಯಾಕಂದ್ರೆ ರಾಜಕೀಯ ಹಿತಾಸಕ್ತಿ. ಅದು ಬೇರೆ, ಇದು ಬೇರೆ, ಅದು ಬೇರೆ, ನಾವು ಬೇರೆ, ಇದು ಬೇರೆ. ಯಾವುದೋ ಒಂದು ಇತಿಹಾಸದಿಂದ ತೆಗೆದು ಹಾಕ್ತಾರೆ. ಹಚ್ಚಲಿ ವಚನ ಓದಿ ಅವ್ರು ತಿರ್ಸಾಡಿ ಹೋಗಿಬಿಡ್ತಾರೆ. ನಾವು ಗಣಪತಿ ಕತೆ, ಪಾರ್ವತಿ ಕತೆ, ಶಿವನ ಕತೆ, ಆ ಕತೆ, ಈ ಕತೆ ಹೇಳ್ಕೊತ ಕೊಡ್ತೇವೆ. ನಾವು ಚಂದಮ್ಮನ ಕತೆ, ನಮ್ಮ ಕತೆ ಬಿಡ್ತೇವೆ. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಲೇಬೇಕು. ಆಗದಿದ್ದರೆ ಕಸಿದ್ಕೊಳ್ತೇವೆ. ಹೆಂಗೆ ಕಸಿದ್ಕೊಳ್ತೇವೆ? ಅಧಿಕಾರನ ಇಳಿಸಿರ ಮುಗೋದತ್ಲ. ಮತ್ತೆನ್ನೇನು ಅಲ್ಲೇನು 28 MP ಗಳು, 28 MP ಅಲ್ಲ, 18 MP ಇದ್ದಾಗನ ದೇವೇಗೌಡರು ಪ್ರಧಾನಮಂತ್ರಿ ಆದರು. ಇನ್ನು 28 10 ಹೆಚ್ಚತ್ಲ. ND ಮೈತ್ರಿಕೂಟದಲ್ಲಿ ಯಾರು ಹೆಚ್ಚು ಬಲ ಹೊಂದಿರ್ತಾರ ಅವರಿಗೆ ಪ್ರಧಾನಮಂತ್ರಿ ಸ್ಥಾನ ಸಿಗೋದೇ ಇಲ್ಲ. ಈಗ ಹೆಂಗೆ ನಿತೀಶ್ ಕುಮಾರ, ಚಂದ್ರಬಾಬು ನಾಯ್ಡು 2 ಕುದುರೆಗಳನ್ನ 2 ಬಾಜು ಇಟ್ಕೊಂಡು ಸಾರಥಿಯಾಗಿ ಹೆಂಗೆ ಓಡಿಸತ್ತಾರಲ್ಲ ಮೋದಿಯವರು, ಹಂಗೆ ನಮ್ಮನ್ನು ಓಡಿಸ್ಕೊಲಿ. ನಾವು ಬರ್ತೇವೆ, ನಾವು ಗಾಲಿ ಆಗ್ತೇವೆ, ಗಾಲಿ ಕೀಲಾಗ್ತೇವೆ. ನಾನು ನರೇಂದ್ರ ಮೋದಿ ಅವ್ರಿಗೆ ಏನು ಕೇಳ್ಕೋದಂತಂದ್ರೆ, ನೀವು ಪ್ರಸ್ತಾವನೆಯನ್ನು ಲಿಂಗಾಯತ ಸ್ವತಂತ್ರ ಧರ್ಮ ಏನು ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದೆ, ಅದನ್ನು ನೀವು ಯಾಕೆ ಸಹಿ ಮಾಡ್ತಾ ಇಲ್ಲ? ಯಾರು ತಡೆ ಹಿಡಿದಾರ ಅದು ಬೇಕಲ್ಲ, ನೀವು ತರ್ಸ್ಕೋರಿ. ಜಾಣರು, ಬುದ್ಧಿವಂತರು, ಎಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ. ದೇಶದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೆಂಗೆ ಏನೇನ ಎಲ್ಲ ಗೊತ್ತಿದೆ. ಇಡಿಗಳ ಮೇಲೆ ಏನೋ ಪಾಪ ಸ್ವಲ್ಪ ಆಪಾದನೆ ಬರ್ತಾ ಇದೆ. ಮತ್ತು ದುಡ್ಡು ಮಾಡೋರ್ನ ಹಿಡಿಯತ್ತಾರಲ್ಲ ಅವ್ರೇನು. ಅದೊಂದು ಸ್ವಾಯತ್ತ ಸಂಸ್ಥೆ, ಚುನಾವಣೆ ಯಾವ ರೀತಿ ಇದೆ ಅದು. ಇದಕ್ಕೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಏನು ಹೇಳಿದಾರಲ್ಲ, ಆ ಪುಸ್ತಕ ಬರೆದ್ರು. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಲೇಬೇಕು. 8 ಸಲ ಹೇಳಿದ್ರು. ನಾವು ಜಾಗೃತ ಆಗ್ಬೇಕಷ್ಟೆ. ನಾವು ಜಾಗೃತ, ಪ್ರತಿಯೊಬ್ಬರು ಜಾಗೃತ ಆಗ್ಬೇಕು. ನಾವು ಚಿಲ್ಲರ ವಿಷಯದಲ್ಲಿ ನಾವು ಬಡದಾಡತ್ತೇವೆ, ನೋಟ್ ಬಿಟ್ಟಿದ್ದೇವೆ, ಬಂಡಲ್ ಬಿಟ್ಟಿದ್ದೇವೆ, ಚಿಲ್ಲರ ಹಸ್ಕೋತೇವೆ. ಭಿಕ್ಷುಕರಲ್ಲ ನಾವು, ಸ್ವತಂತ್ರರು. ಗುಡಿ ಕಟ್ಟೋದು, ಗುಂಡಾರ ಕಟ್ಟೋದು, ಹತ್ರ ಸುತ್ತ ನಾವು ಹಿಡಿದ ಭೂಮಿ ದೇವರಲ್ಲ, ಗುಡಿ ಗುಂಡಾರ ದೇವರಲ್ಲ. ಸಮ ಅಲ್ಲೇ ಸುತ್ತ ಹೊಡೆಯೋದು, ವಾಸ್ತು ಮಾಡಿಸೋದು, ವಾಸ್ತು ಮಾಡಿ ತಾವ ಹಾಳಾಗೋದು. ಆನಂದ್ ಗುರುಜಿ ವಾಸ್ತು ಹೇಳಕ್ಕೆ ಹೋಗಿ ಅವ್ರನ್ನ ಮಾಡ್ರಾಗಿ ಹೋಯ್ತು. ನಮಗೆಲ್ಲ ಗೊತ್ತಿದೆ. ಅದು 10,000 ಕೋಟಿ ಆಸ್ತಿ ಮಾಡಿದ್ರು. ಎಲ್ಲಿ ಹೋತದು? ಹಂಗೆ ಹೋಗ್ತದೆ ಡಮಾರ ಅಂತೂ. ಅವರಿಗೆ ಅದನ್ನು ಗೊತ್ತಾಗ್ಲಿಲ್ಲ, ನಾನು ಮಾಡ್ರ ಇಷ್ಟ ಬೆಳಿಗ್ಗೆನ ಆಗ್ತೈತೆ ಅಂತೇಳಿ ಅಂತ. ಅದಕ್ಕೆ ಇದ್ದಂಥ ಈ ಸ್ವಾಮಿಗಳು ಎಲ್ಲರೂ ಕೂಡ್ರಿ. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗೋದೈತೆ. ಅದು ಸರ್ಕಾರ ಗಡ ನಡುಗ್ತೈತೆ. ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೈ ತಗೊಂಡ್ಬಿಡ್ಯಾರ ಅವ್ರು. ನಮ್ದೇನಪ್ಪ ಪ್ರಸ್ತಾವನೆ ಇಟ್ಟಿದ್ರೆ ಕಳಿಸಿದ್ದೇವೆ, ಮಾನ್ಯತೆ ಕೊಡೋದು ಅವ್ರ ಕಡೆ ಐತೆ. ಮತ್ತು ಇವರು ನ್ಯಾಯಾಲಯದಲ್ಲಿ ಯಾಕೆ ಇವರು ಅರ್ಜಿಯನ್ನು ಹಾಕಿಲ್ಲ? ಅದೊಂದು ಪ್ರಶ್ನೆ ಇದೆ. ಹಾಕಿರಿ ಎಲ್ಲಾದರೂ ಲೇಟ್ ಆಗ್ತೈತೇನ ಅಂತ, ಅದು ಅಂಜಿಕೆ ಇರ್ಬೇಕು. ಮೋದಿ ಅವ್ರಿಗೆ ಹೇಳೋದು ಸಹಿ ಮಾಡ್ಕೊಂಬರು, ಭಾಳ ಒಳ್ಳೆಯದು. ಅದು ಸಿದ್ದರಾಮ ಸ್ವಾಮಿಗಳು ಅದನ್ನ ಹೇಳಿದ್ದಾರೆ. ಗದಗ ತೋಂಟದಾರಿ ಶ್ರೀಗಳು ಏನಿಲ್ಲ, ಒಂದಷ್ಟು ಸ್ಟೆಪ್ ಐತಿ, ಅಲ್ಲಿ ಪ್ರಸ್ತಾವನೆ ಆಗುವಂಥ ಹಂತದಲ್ಲಿದೆ, ಕೊನೆ ಹಂತದಲ್ಲಿದೆ, ನಾವು ನಮ್ಮ ಶಕ್ತಿ ತೋರ್ಸೋಣ, ಅವ್ರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಭಾಳ ಭರವಸೆಯನ್ನು ಇಟ್ಟಿದ್ದಾರೆ. ಮತ್ತು ಮೋದಿ ಅವರು ಭರವಸೆ ನಾಯಕ. ಆ್ಯಕ್ಚುಲಿ ಹೇಳೋದಂದ್ರೆ ಕಾಂಗ್ರೆಸ್ ಅವ್ರು ಬೇಕಾದ್ರೆ ಹೇಳ್ತಾರೆ. ಅವ್ರು ಕಾಂಗ್ರೆಸ್ ಅವ್ರನ್ನ ವಿರೋಧ ಪಕ್ಷ ಅಂದ್ರೆ ವಿರೋಧ ಮಾಡೋದು ಅಷ್ಟ. ಯಾವುದಕ್ಕೆ ವಿರೋಧ ಮಾಡೋದು? ಅದಕ್ಕೆ ಮಾಡಂಗಿಲ್ಲ. ಅವರು ಏನೇನೋ ಒಂದು ಸಣ್ಣ ಪುಟ್ಟ ತಕೊಂಡ್ಕೊಂತಾರ. ನಮ್ಮ ವಿಷಯ ಅಂತಂದ್ರೆ ಲಿಂಗಾಯತರು ಸ್ವತಂತ್ರ ಧರ್ಮ ಆಗಲೇಬೇಕು ಯಾವುದೋ ಪರಿಸ್ಥಿತಿಯಲ್ಲಿ. ಶ್ರೀಗಳೇ, ಈಗ ಹಾಲು ಕೊಡ ತುಂಬಿದೆ, ಹಾಲು ಕುಡಿದು ಆರಾಮಾಗಿರ್ರಿ. ಆ ಥರ ಹುಳಿ ಹಿಂಡಾಕ್ ಹೋಗ್ಬೇಡ್ರಿ. ಮತ್ತು ಯಾರು ಹುಳಿ ಹಿಡ್ತಾರೆ ನಿಮಗೆ ನಾವು ಬುದ್ಧಿ ಕಲಿಸ್ತೇವೆ. ಯಾರ ಶ್ರೀಗಳಿರಲಿ,
ರಾಜ್ಯದಲ್ಲಿರಲಿ ಮತ್ತು ಹೊರ ರಾಜ್ಯಗಳಲ್ಲಿರಲಿ ನಮ್ಮ ಶ್ರೀಗಳು ಎಲ್ಲೆಲ್ಲಿದಾರ ಅಲ್ಲಿ. ಯಾಕಂದ್ರೆ ನಮಗೆ ಬೇಕಾಗಿತ್ತಲ್ಲ ಅವ. ಮತ್ತು ನೀವ ಹಿಡಿ ಉಂಡಾಕತ್ತಾರ ಯಾವುದೋ ಒಂದು ಕತ್ತಿ ತೆಗೆದು ಯಾವುದೋ ಒಂದು ವಚನ ತೆಗೆದು ಯಾವುದೋ ಒಂದು ಪ್ರವಚನ ತೆಗೆದು ಹಂಗೆ ಅಕ್ಕ ಹಿಂಗೆ ಅಕ್ಕ ಅದು ಬೇರೆ ಇದು ಬೇರೆ ಬಿಡ್ರಿ. ನೀವು ಎಷ್ಟು ದಿವಸ ಎಲ್ಲ ಗೊತ್ತೈತಿ ನೀವೇನು ಮಾಡಿದ್ರಿ ಅಂತ. ನೀವು ಮಠದ ಉದ್ಧಾರ ಮಾಡ್ಕೊಂಡು ಹೋಗಿದ್ರಿ, ಭಕ್ತರನ್ನೆಲ್ಲಿ ಹೊಡಿದ್ರಿ, ದಾಸೋಹ ಎಲ್ಲಿತ್ತು ನಿಮ್ಮ ಕಡೆ? ಕೆಲವೊಂದು ಭಾಷಣ ಮಾಡಿ ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ. ದಾಸೋಹ ಮೊದಲು ಕಲೀರಿ, ಇವನ ಆರವ ಇವ ನಮ್ಮವ ಇವ ನಮ್ಮ ಅಂತಂದ್ರೆ ಸ್ವತಂತ್ರ ಧರ್ಮ ಆಗೇ ಆಗ್ತೈತೆ. ಅದು ಅವ ಬೇಡ ಇವ್ ಬೇಡ, ಅವ ಯಾಕೆ ಕಾಲಿಟ್ಟ ಇವ ಯಾಕೆ ಕಾಲಿಟ್ಟ ಮಠದಾಗ, ನೀ ದೊಡ್ಡವ ಅವ್ನು ದೊಡ್ಡವ, ಶ್ರೀಮಂತ ಬಂದ್ರೆ ಕುರ್ಚಿ ಕೊಟ್ಟು ಕುಣ್ಸೋದು, ಒಳಗೆ ಕುಣ್ಸೋದು, ಸಪ್ರೇಟ್ ಊಟ ಮಾಡ್ಸರ್ ಅವ್ರಿಗೆ ಹೋಳಿಗೆ ಆದಾಯದ. ಮತ್ತು ಭಕ್ತರು ಬಂದ ಅನ್ನ ಸಾರು ತಿನ್ಬೇಕು, ರೇಷನ್ ಅಕ್ಕಿ ತಂದಿರ್ತಾರೆ ಯಾವ ಫೋನ್ ಮಾಡಿ 50 ಚೀಲ ಕೊಡೋಣ, ಅವ್ನು 100 ಚೀಲ ಕೊಟ್ಟಿರ್ತಾನೆ. ಯಾಕೆ ರೇಷನ್ ಅಕ್ಕಿ ತುಳುಗು ಮಾಡಿದವ, ರೈಸ್ ಮಿಲ್ ಅಂತ ತಂದವ, ಅದನ್ನ ಇವ್ರು ಬಿಡಿತಾರೆ. ನಮ್ದು ದಾಸೋಹ ಮಠ. ತಾರತಮ್ಯ ಇರಬಾರ್ದು. ಗುರು ಅಂದ್ರೆ ಹೆಂಗಿರ್ಬೇಕು? ಸಮಾನತೆ ಹರಿಕಾರ ಬಸವನವ್ರು ಹೇಳಿದಾರೆ ಅದನ್ನ. ಮತ್ತು ವಚನಗಳು ಎಂತೆಂಥ ವಚನಗಳು. ಸುಮ್ಮ ಹಳ್ಳಿ ಕಟ್ಟಿಯವ್ರಿದ್ರು ಬಚಾವಾದ ನಾವು. ಮತ್ತು ಆ ಕಾಲಕ್ಕೆ ಏನೇನ ಅಲ್ಲಿ ಶರಣು ಓಡಿ ಆ ಕಡೆ ಈ ಕಡೆ ಬಂದು ಏನು ತಲೆ ಮೇಲೆ ಹತ್ಕೊಂಡು ಬಂದು ಇಟ್ಟು ಅದನ್ನು ರಕ್ಷಣೆ ಮಾಡಿ ಪ್ರಿಂಟ್ ಮಾಡಿದ್ದಾರೆ. ಎಷ್ಟು 5,000ಕ್ಕಿಂತ ಹೆಚ್ಚು ವಚನಗಳು ನಮ್ಗೆ ಸಿಗ್ತಾನೆ ಇಲ್ಲ. ಹಿಂದೆ ಬರೆದವರು 770 ಅಮರಗಣಗಳು ಎಂತೆಂಥ ಬರೆದ್ರು. ಕೆಲವು ಸಿಕ್ಕೋ ಕೆಲವು ಸಿಗಲಿಲ್ಲ, ಇರಲಿ. ಆಧಾರ ಚೆನ್ನಯ್ಯ ಎಷ್ಟು ಹೆಸರು, 1 2 ಬೇಡ ಬೇಡ. ನಮಗೀಗ ಏನು ಬೇಕಾಯ್ತಿ? ಲಿಂಗಾಯತ ಸ್ವತಂತ್ರ ಧರ್ಮ ಆಗ್ಬೇಕಾಗಿತ್ತು ಅಷ್ಟೇ, ಬಾಕಿ ಏನು ಬೇಡ. ನಮ್ಗೆ ಕೊಡೋದು ಬೇಡ, ನೀವು ತಗೋದು ಬೇಡ, ನಮ್ದಾಯ್ತಂದು ನಾವು ಪಡ್ಕೋತೇವಲ್ಲ. ಶ್ರೀಗಳೇ, ಯಾರು ಹುಳಿ ಹಿಡ್ತೀರಿ ನಾವು ನಿಮ್ಮನ್ನು ನೋಡ್ಕೋತೇವೆ. ನಿಮ್ಮನ್ನು ನೋಡ್ಕೊಂಗಿಲ್ಲ, ನಿಮ್ಮನ್ನು ನೋಡ್ಕೋತೇವೆ, ಬರೋಬ್ಬರ ನೋಡ್ಕೋತೇವೆ. ನಿಮಗೂ ಇತಿಹಾಸದ ಬುದ್ಧಿ ಕಲಿಸ್ತೇವೆ ನಾವು, ಕಲ್ಸಂಗಿಲ್ಲ ಅಂತಲ್ಲ. ನಿಮಗೆ ಏನು ಇತಿಹಾಸ ಐತಿ ನಮಗೆ ಗೊತ್ತೈತಿ. ನೀವು ಎದ್ರ ಸಲುವಾಗಿ ಅದ ಏನೋ ನಮ್ಗೆ ಹೊಡೆಯತ್ತೀರಿ, ನಮಗೂ ಗೊತ್ತೈತೆ. ಅದು ಎಲ್ಲ ಗೊತ್ತೈತೆ. ನೀವೇನು ಮಾಡತ್ತೀರಿ, ಯಾರ ಮಾತು ಕೇಳಿ ಮಾಡತ್ತೀರಿ ಎಲ್ಲ ಗೊತ್ತೈತೆ. ನಿಮ್ಮ ಬುದ್ಧಿ ಕಲಿಸ ಮುಗಿದು ಹೊತ್ತಲ್ಲ. ನಿಮ್ಮ ಅಧಿಕಾರನ ಕೆಳಗಿಳಿಸಿ ನಿಮ್ಮನ್ನು ತರ್ತೇವೆ, ನಮಗೆ ನೀವು ಸಂವಿಧಾನಿಕ ಮಾನ್ಯತೆ ಕೊಡ್ತಾರೇನೋ ಆ ಶ್ರೀಗಳು ಕೇಳೋರ್ದಾರ. ಅವ್ರು ಕೊಟ್ರ ಅವ್ರಿಗೆ, ಈ ಮೋದಿ ಅವ್ರು ಕೊಟ್ರೆ ಮುಗಿದು ಹೊತ್ತು. ಇನ್ನೂ ಪೀರಿಯಡ್ ಇದೆ ಸಾಕಷ್ಟ. ಇನ್ನು 1.5 ವರ್ಷ ಆಗಿದೆ, ಇನ್ನು 3 ವರ್ಷ ಇದೆ. 33 ಮೀಸಲಾತಿ ಕೊಡ್ಲಿಕ್ಕೆ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಇದ್ದಾಗ ಒದ್ದಾಡಿ ಹೋದ್ರು, ಆಗಲಿಲ್ಲ. ಯಾಕಾಗಲಿಲ್ಲ? ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ 2 ಕಡೆನ ಬಹುಮತ ಇತ್ತಲ್ಲ ಆ ಟೈಮ್ದಲ್ಲಿ. ಸುಮ್ಮ ಮುಂದೂಡೋದು. ಈಗ ಮೋದಿ ಅವರು ಏನು ಮಾಡಿದ್ರು, ಬರೋಬ್ಬರ ರಾಜ್ಯಸಭೆಯಲ್ಲೂ ಎಲ್ಲ ವೋಟ್ ಬ್ಯಾಂಕ್ ಬರೋಬ್ಬರ್ ಮಾಡ್ಕೊಂಡ್ರು. ಲೋಕಸಭೆಯಲ್ಲಿ ಅನ್ಕ ಇದೇ ಐತಿ. ಸುಮ್ಮ ಕಾಂಗ್ರೆಸ್ ಅವರು 100 ಅಂಕಿ ದಾಟಿದ ದೊಡ್ಡ ಪುಣ್ಯ ಅವ್ರದ್ದು. ಇಲ್ಲ 50 ಅಂಕಿ ಅಂತ ಹೇಳಿದ್ರು ಅವ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಜನರ ನಾಡಿ ಮಿಡ್ತು ಗೊತ್ತಿದೆ. ಧರ್ಮದ ಬಗ್ಗೆ ಅವ್ರು ಏನೋ ಮಾತಾಡಲಿ, ಅದು ನಮಗೆ ಸಂಬಂಧ ಇಲ್ಲ. ವೋಟ್ ಬ್ಯಾಂಕ್ ಸಲಾಗಿ ಎಲ್ಲ ರಾಜಕಾರಣ ಎಲ್ಲರೂ ಮಾಡ್ತಾರಲ್ಲ. ನೀವು ಅಲ್ಪಸಂಖ್ಯಾತರ ಎಬಿಸಿ ಕುಣ್ಸಾತಿಲ್ಲ ನೀವು. ಹಂಗೆ ಅವ್ರು ಹಿಡ್ದಾರಪ್ಪ, ಇವ್ರು ಗಟ್ಟಿ ಮಾಡಿರು, ನೀವು ಪಳ್ಳಾದ್ರಿ. ಅದಕ್ಕೆ ನಮ್ಮ ಬೇಡಿಕೆ ನಮ್ದಷ್ಟೇ ಅಲ್ಲ, ಎಲ್ಲರೂ. ಮತ್ತು ಸೋಷಿಯಲ್ ಮೀಡಿಯಾದವ್ರು ಲಿಂಗಾಯತರು, ಒಕ್ಕಲಿಗರು, ಸಾಧರು, ಅವ್ರು ಇವರು ಸೋಷಿಯಲ್ ಮೀಡಿಯಾ ಮಾಡತ್ತೀರಿ. ನೀವೇನು ಮಾಡತ್ತೀರಿ? ದೊಡ್ಡ ಹೋರಾಟ ಮಾಡ್ರಲ್ಲ ನೀವು, ಬೇಕಂತ ಕೂಡ್ರಲ್ಲ, ಪ್ರಸ್ತಾವನೆ ಸಹಿಯಕ್ಕಂತ ಹೇಳ್ರಲ್ಲ. ನೀವು ಯಾಕೆ ಕೇಳತ್ತಿಲ್ಲ? ನೀವು ಅಂಧಕಾರದಾಗಿದ್ದೀರಿ, ನಿಮಗೂ ಯಾವುದೋ ಒಂದು ಹಿಡಿತಲ್ಲಿದೆ. ಯಾರ್ದು ಬಿಡೇ ಭಾರ ಇಲ್ಲ ಅಂತಾರಲ್ಲ, ಯಾರ್ದು ಆ ಕಡೆ ಈ ಕಡೆ ನೋಡಂಗಿಲ್ಲ ನಾವು. ಹಿಡಿದೈತಿ, ಗುಂಡು ಎದಿಗೆ ಹೊಡೆದೈತಿ, ಇಟ್ಟ ಹೊಡೆದೈತಿ. ಈಗ ಇಲ್ಲ ಸರ್ಕೋನಿ, ನೀ ಸರ್ಕೋ, ಬೇರೆದವ್ ಬರ್ತಾನೆ, ಅಲ್ಲಿ ಅಧಿಕಾರ ಕೊಡ್ತೇವೆ ನಾವು. ಅಷ್ಟು ತಾಕತ್ತೈತಿ ಕರ್ನಾಟಕದಲ್ಲಿ. ಏನು ದೊಡ್ಡ ತಾಕತ್ತೈತಿ. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಎಷ್ಟೆಷ್ಟು ಸಂಘಟನೆಗಳು, ಎಂತೆಂಥ ಸಭೆ ಸಮಾರಂಭಗಳು ಮಾಡತ್ತಾರ. ಪುಣಾದಲ್ಲಿ ಮಿಲಿಂದ ಗಾರ್ಗೋಟೆ ಅಂತಿದ್ದಾರೆ. ಬಾಂಬೆದಲ್ಲಿ ನಮ್ಮ ರಿಲೇಷನ್ ದೊಡ್ಡ ಸಂಘಟನಾ ಹೋರಾಟಗಾರ. ಸ್ವಾಮಿಗಳು ಬಟ್ಟೆ ಹಾಕ್ತಾರ, ಮನೆ ಕರ್ಸ್ತಾರ, ಪಾದಪೂಜೆ ಮಾಡ್ತಾರ, ಸಭೆ ಸಮಾರಂಭಗಳನ್ನ ಮಾಡಿಸ್ತಾರ. ಬರೀ ಯಾರಿಗೆ ಹೇಳಂಗಿಲ್ಲ ನಮ್ಮ ಅಡಿಯನಂತ.
ಯಾಕೆ ಮಹಾರಾಷ್ಟ್ರದಾಗಿದ್ದಾರೆ ಅವರು. ಅಲ್ಲಿ ಅವೇರ್ನೆಸ್ ದೊಡ್ಡ ಪ್ರಮಾಣದಲ್ಲಿ, ಬಸವನವರ ಭಕ್ತರ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಗೌರವ ಇದೆ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಇದೆ. ಮೂಜಿದವರು ಇದಾರೆ. ಪ್ರಸಂಗ ಎಲ್ಲ ವಿಭೂತಿ ಹಚ್ಕೋತಾರ. ಅದು ಆ ವಿಭೂತಿ ಬೇರೆ, ಇದು ರಾಜಕಾರಣದಾಗ ವಿಭೂತಿ ಹಚ್ಚಿ ಭಾಷಣ ಮಾಡೋ ಮಂದಿ ಭಾಳ ಐತ. ಸತೀಶ್ ಜಾರಕಿಹೊಳಿ ಮಾಡಲಿಲ್ಲ ವಿಭೂತಿ ಹಚ್ಚಿ ಭಾಷಣ. ಖರೆ ಅವರು ಮೂಢನಂಬಿಕೆ ಇವ್ರದ್ದು ಹೋರಾಟ ಮಾಡ್ತಾ ಅದಕ್ಕೆ ನಮ್ಮ ಬೆಂಬಲ ಇದೆ. ಮತ್ತು ಬಸವ ತತ್ವದಲ್ಲಿ ಅದೇ ಇದೆ, ಬಸವ ಧರ್ಮ ಅದೇ ಇದೆ. ಮೂಢನಂಬಿಕೆಯಿಂದ ಹೊರಗೆ ಬರ್ಬೇಕಂತಿದೆ. ಅದಕ್ಕೆ ಅವ್ರು ಮುಖ್ಯಮಂತ್ರಿ ಮಾಡ್ಬೇಕು. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೇಕು. ಯಾಕಾಗ್ಬೇಕು? ಅವರು ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ರಾವು ಕಾಲ, ಗುಳಿ ಕಾಲ, ಕಾಲ ಈ ಕಾಲ ನಮ್ಮಂಗಿಲ್ಲ ಅಂದ್ರೆ ನಮ್ಮ ಧರ್ಮ ತತ್ವ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಮಾನವ ಧರ್ಮ ತತ್ವವನ್ನು ಪಾಲನೆ ಮಾಡ್ತಾರೆ. ಬುದ್ಧ, ಬಸವ, ಅಂಬೇಡ್ಕರ್ ತತ್ವವನ್ನು ಪಾಲನೆ ಮಾಡತ್ತಾರೆ. ಹೆಸರು ಇಟ್ಕೊಂಡು ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಎಲ್ಲರೂ ಮಾಡ್ತಾರಲ್ಲ. ಮತ್ತೆ ಯಡಿಯೂರಪ್ಪ ಆಗಲಿ, ಜಗದೀಶ್ ಶೆಟ್ಟರ್ ಆಗಲಿ ಟೊಪ್ಪಿಗೆ ಹಾಕ್ಲಿಲ್ಲ, ಮುಸ್ಲಿಂ ಟೊಪ್ಪಿ ಹಾಕ್ಲಿಲ್ಲ, ಹಾಕಿರಲ್ಲ. ಮತ್ತು ಅವಾಗ ಈಗ ವಿರುದ್ಧ ಮಾಡ್ತೀರಿ. ಅಧಿಕಾರ ಬಂದಾಗ ಹಿಂಗ, ಅಧಿಕಾರ ಇಲ್ಲ ಹಿಂಗ. ಎಲ್ಲರೂ ಮಾಡೋರು, ಅದನ್ನು ಮಾಡೋರು. ಮೂಜಿದವರು ಯಾವ್ಯಾವ ರಾಜ್ಯಕ್ಕೆ ಹೋಗ್ತಾರಲ್ಲ, ಯಾವ ರಾಜ್ಯದ ಸಾಂಸ್ಕೃತಿಕ ನಾಯಕರ ಅದಾದ ಡ್ರೆಸ್ ಹಾಕಿ ಭಾಷಣ ಮಾಡ್ತಾ ಇರಲಿಲ್ಲ MP ಚುನಾವಣೆಯಲ್ಲಿ. ರಾಜಕಾರಣ ಬೇಡಪ್ಪ, ನಮಗೆ ರಾಜಕಾರಣ ಬೇಡಪ್ಪ. ನಮಗೆ ಸ್ವತಂತ್ರ ಧರ್ಮ ಬೇಕು. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗ್ಬೇಕಪ್ಪ. ಕೊಡ್ಲಿಂದ ಕಸ್ಕೋತೀವಪ್ಪ, ಎಲ್ಲ ಗೊಂಡು ಹಾಕ್ತೇವೆ. ಬೇರೆ ಏನೈತಿ ಮತ್ತೆ? ನಮಗೆ ನೀವು ಕಿಮ್ಮತ್ ಕೊಡ್ಲೆ, ನಿಮಗೆ ನಾವು ಯಾಕೆ ಕಿಮ್ಮತ್ ಕೊಡ್ಬೇಕು? ಅಧಿಕಾರದಿಂದ ಕೆಳಗಿಳಿಸ್ತೇವೆ. ಇದನ್ನ ಮೊದಲು ತಿಳ್ಕೊಬೇಕು ಎಲ್ಲರೂ. ಯಾರು ಸಂಬಂಧಪಟ್ಟದ್ದು ಎಲ್ಲರನ್ನ. ಮತ್ತು MP ಗಳು MLAಗಳು ನೀವು ಬೆಂಬಲ ಕೊಡ್ರಿ ಅಂತ ಕೇಳತ್ತೇವೆ. ಯಾಕೆ ಅಧಿಕಾರ ಐತೆ ಅಂತ ಕೊಡ್ಲಿಲ್ಲ ಅಂದ್ರೆ ಕಸ್ಕೋತೇವೆ. ಈಗ ಹಿಂದೆ ಇತಿಹಾಸ ಗೊತ್ತೈತಲ್ಲ, ಏನೇನಾಗಿದೆ ಏನೇನಿಲ್ಲ ಅಂತ. ಎಲ್ಲ ಹೇಳಕ್ ಹೋಗಂಗಿಲ್ಲ, ಎಲ್ಲ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಎಲ್ಲರಿಗೆ ಎಲ್ಲ ಗೊತ್ತಿದೆ. ಸುಮ್ಮನೆ ಗಪ್ ಕೂದಾರ ಅವ್ರು. ನಿಮ್ಮ ತಾಕತ್ ನಿಮ್ಗೆ ಗೊತ್ತನೇ ಇಲ್ಲ. ಎಂತೆಂಥ ನಾಯಕರು ಅಸಲು ನಿಂಜಲಿಂಗಪ್ಪ ಇದ್ರು, ದೇವರಾಜ ಅರಸಿ ಹೆಂಗೆ ಅನ್ಸ್ಕೊಂಡ್ರು, ಜಗಜೀವನ್ ರಾಮ್ ಹೆಂಗೆ ಅನ್ಸ್ಕೊಂಡ್ರು. ಯಾಕೆ ಅನ್ಸ್ಕೊಂಡ್ರು? ಅವರು ಎಲ್ಲರೂ ನೋಡ್ತಿದ್ರು. ತಮ್ಮಂದಿ ನೋಡ್ತಿದ್ರು, ಇತರನೂ ನೋಡ್ತಿದ್ರು. ಅವ್ರು ದೊಡ್ಡ ಪ್ರಮಾಣದಲ್ಲಿ ಆ ಜನಾಂಗ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೆ. ನಾವು ಮಾಡತ್ತೇವೆ. ಮೊದಲು ಜೋಡೆತ್ತುಗಳನ್ನ ಮಾಡ್ತಿದ್ದು, ಬಿಟ್ಟು ಬಿಟ್ಟು ನಮ್ಗೆ ಗೊತ್ತಾಯ್ತು. ಸ್ವಾಮಿಗಳನ್ನ ಜೋಡೆತ್ತು ತೊಗೊಂಬರಿ ಅಂತ ಅಂತಿರೋ. ಜೋಡೆತ್ತದ ಬಸವನ ಅಂತ ಅದೆಲ್ಲ ಹೋತೀಗ. ಇರ್ಲಿ, ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಲೇಬೇಕು. ಇದು ಬೇಡಿಕೆ. ಅನೇಕ ವಚನಗಳನ್ನು ನಾವು ಹೇಳ್ತೇವೆ, ವಚನ ಸಾರವನ್ನು ಹೇಳ್ತೇವೆ. ಅದಕ್ಕೆ ಕೆಲವೊಂದು ತುಡುಗರು ಸ್ವಾಮಿಗಳು, ತುಡುಗು ಸ್ವಾಮಿ ಅಂತೇವೆ. ಯಾವುದೋ ಒಂದು ವಚನ ತೆಗೆದು ಹಾಯ ಹಂಗಿಲ್ರಿ, ಲಿಂಗಾಯತ ಬೇರೆ, ಅದು ಬೇರೆ, ಇದು ಬೇರೆ, ಒಕ್ಕಲಿಗೆ ಬೇರೆ, ಇವ್ರ ಸೈ ಬೇರೆ, ಇವ್ರ ಕತೆಗಳು, ಪಂಚಪೀಠ ಬೇರೆ, ಆ ಪೀಠ ಬೇರೆ, ಎಲ್ಲರೂ ಒಂದಾಗಿದ್ದಾರೆ. ಈಗ ಪಂಚಪೀಠಗಳು ಎಲ್ಲ ಒಂದಾಗಿದೆ. ಒಂದು ಆಗ್ತೀರಿ, ಮತ್ತು ಆಗ್ಬೇಕು. ಮತ್ತು ಯಾರ್ಯಾರು ವಿರುದ್ಧ ಮಾಡತ್ತಿರಲ್ಲ, ನಮ್ಗೆ ಗೊತ್ತಿದೆ ಯಾರ್ಯಾರು ವಿರುದ್ಧ ಮಾಡತ್ತೀರ ಅಂತ. ಕೊಡ್ಲೇನು ಲಿಸ್ಟ್? ಯಾವ ಜಿಲ್ಲೆಯಲ್ಲಿ ಏನೇನು ಕುತ್ರ ನಡೆಸ ಕೊಡ್ಲಿ ಲಿಸ್ಟ್ ಹೇಳಿ, ಹೆಸರು ಯಾರ್ಯಾರು ಹುಳಿ ಹಿಡತ್ತೀರಿ ಹೇಳ್ರಿ. ಸ್ವಾಮಿಗಳಿಗೆ ಮಠ ಬಿಡ್ಬೇಕಾಗ್ತೈತಿ ನೀವು ಹಂಗೆ ನೋಡಿದ್ರೆ. ಅದಕ್ಕೆ ದಯಮಾಡಿ ನೀವೇನು ಮಾಡ್ರಿ, ಎಲ್ಲ ಕೂಡ್ರಿ. 5ನೇ ತಾರೀಕಿನ ಬೃಹತ್ ಹೋರಾಟ ಇದೆ, ಅಲ್ಲಿ ಶಕ್ತಿ ತೋರಿಸ್ರಿ. ಅಲ್ಲಿ ಒಂದು ಪ್ರಸ್ತಾವನೆ ಮಂಡನೆ ಮಾಡೇ ಮಾಡ್ತಾರೆ. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗ್ಬೇಕಂತೇಳಿ ಆ ಪ್ರಸ್ತಾವನೆ ಕೇಂದ್ರಲ್ಲೇ, ಅದು ಕೇಂದ್ರಕ್ಕೆ ಹೋಗಿ ಮೂಡ್ತೈತೆ ಅದು ಆವಾಜ. ಮೋದಿ ಅವರು ಸಹಿ ಮಾಡೇ ಮಾಡ್ತಾರೆ. ಪ್ರಸ್ತಾವನೆಗೆ ಸಹಿ ಮಾಡಿ ಎಲ್ಲ ಮುಗಿತಾರೆ. ಒಂದು ದಿವಸ ನಾವು ಗುಲಾಲ ಹಾರಿಸ್ಬಿಡೋಣ. ನಂತರ ಆ ಧರ್ಮ ಪಾಲನೆ ಮಾಡ್ಕೊತ ಹೋಗೋಣ. ಈಗ ಸ್ವತಂತ್ರ ಧರ್ಮ ಇಲ್ಲದೆ ಇದ್ದ ಕಾರಣ ನಾವು ಗೊಂದಲಲ್ಲಿ ಬಿದ್ದೇವೆ. ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ. ಗಣಪತಿ ಬೇಕೋ, ನಮಗ ಬಸವನವ್ರು ಬೇಕು. ಮನ್ಯಾಗ ನೋಡ್ಬೇಕು ಫೋಟೋಗಳು. 108 ದೇವರ ಫೋಟೋಗಳು. ಒಂದೊಂದು ಮನೆ ಬಸವೇಶ್ವರ ಫೋಟೋನೇ ಇರಂಗಿಲ್ಲ. ಲಿಂಗಾಯತ್ರವ್ರು ಹಳ್ಳ್ಯಾಗ ಹೋಗಿ ನೋಡ್ರಿ ನೀವು, ಭಾಳ ದೊಡ್ಡ ಕತೆ ಐತಿ. ಗ್ವಾಡ್ತಿ ಮೇಲೆ 2 ಫೋಟೋಗಳು ಇರ್ತಾವ. ಅದ್ರಾಗ ಅರ್ಧ ಸತ್ತದ ಮಂದಿ ಅವ್ರವ್ರು ಸತ್ತಿರ್ತಾರಲ್ಲ, ಏನು ಸತ್ತದ ಮುಖ ನೋಡ್ಕೊಂಡು ಏನು ಮಾಡೋರು ಫೋಟೋ ಹಚ್ಚಿ. ಸತ್ಯ ಇರಲಿ, ಬೇಡ ಅಂತಲ್ಲ, ಇರಲಿ. ಬಸವನವ್ರ ಫೋಟೋ ದೊಡ್ಡ ಪ್ರಮಾಣದಲ್ಲಿ ಹಚ್ಬೇಕಪ್ಪ. ಎಷ್ಟು ಲಿಂಗಾಯತ್ರ ಹಚ್ಚಿದ್ರಿ? ಸಿದ್ದರಾಮಯ್ಯ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಹಾಕ್ಬೇಕಂತ ಆದೇಶ ಹೊಡಿಸಿದಾಗ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮಾಡಿದರು. ಕೆಲವು ಇನ್ನೂ ಅಧಿಕಾರಿಗಳಿದ್ದಾರೆ, ಎಲ್ಲರನ್ನೂ ಗೌರವಿಸ್ತಾರೆ. ರಾಜಕಾರಣಿಗಳು ಇದ್ದಾರೆ, ಇಲ್ಲ ಅಂತಲ್ಲ.
ಎಲ್ಲರೂ ಗೌರವಿಸ್ತಾರ. ಇವ ನಮ್ಮವ, ಇವ ನಮ್ಮವ, ಇವ್ ನಮ್ಮವ ಅಂತಾರೆ. ನಮ್ಮವರು ಇವ್ ನಮ್ಮವಲ್ಲ, ಇವ್ ನಮ್ಮವಲ್ಲ, ನಮ್ಮವಲ್ಲ, ನಮ್ಮವ್ರ ಕತಿ ಅದು. ಎಷ್ಟು ಹೇಳಿದ ಹಣೆ ಬರ ಅದೇನ ತಿದ್ದಲಿಕ್ಕೆ ಆಗೋದಿಲ್ಲ. ಹೆಂಗೆ ಮಣ್ಣಿನ ಗಾಡಿಗೆ ನೀರು ಬಜ್ಜಿ ಹಂಗೆ ರಾಡೆ ಬರ್ತೈತಲ್ಲ, ಮತ್ತೇನು ಬರೋದೈತಿ? ಇಲ್ಲಿ ರಾಡೆನೇ ಬರ್ತೈತಿ. ಹೆಚ್ಚಿಗೆ ಹೇಳಿ ಏನು ಹೇಳಿ ಉಪಯೋಗ ಇಲ್ಲ. ನರೇಂದ್ರ ಮೋದಿ ಅವರು ಸ್ವಲ್ಪ ಗಮನ ಹರಿಸ್ಬೇಕು. ಏನಿಲ್ಲ, ಫೈಲ್ ತೆಗೆಯೋದು ನೋಡೋದು, ಕೊಟ್ಬಿಡ್ರಪ್ಪ. 40 ವರ್ಷದಿಂದ ಹೋರಾಟ ಇದೆ ಅದು. ಮತ್ತು 1881 ಮೊದಲು ಇತ್ತಲ್ಲ, ದೊಡ್ಡ ಸಂಸ್ಥಾಪಕ ಇದ್ದಾರಲ್ಲ, ಬಸವಣ್ಣವ್ರು ಮಾಡಿದಾರಲ್ಲ 12ನೇ ಶತಮಾನದಲ್ಲಿ. ಈಗ 21ನೇ ಶತಮಾನ. ನಡು ಏನೋ ಕುತಂತ್ರಿಗಳ ಸಿಕ್ಕೊಂಡು ಕೊಟ್ಟರು 18ರಿಂದ ಇಲ್ಲಿವರೆಗೆ. ಅವರು ಎಲ್ಲ ಈ ಸಮಸ್ಯೆ ಬಗೆಹರಿದೆ. ಸಿದ್ದರಾಮಯ್ಯ ಸ್ವಾಮಿಗಳಾಗಲೇ ಎಲ್ಲ ಸ್ವಾಮಿಗಳು ಅವರಿವರಲ್ಲ, ಪದೇ ಪದೇ 108 ಸ್ವಾಮಿಗಳನ್ನ ಹೆಸರು ಹೇಳ್ಕೊತ ಕೊಡೋದಿಲ್ಲ ಲೈವ್ದಲ್ಲಿ. ಯಾರು ಕುತಂತ್ರ ಮಾಡತ್ತಾರ ಅವ್ರದ್ದು ಮುಂದಿನ ಎಪಿಸೋಡಲ್ಲಿ ಐತದ, ಹಣೆ ಬರ ಐತದ. ನಾವು 5ನೇ ತಾರೀಕಿದಾಗ ಗಪ್ ಕೊಡ್ತೇವೆ. ಯಾರು ವೇದಿಕೆಯಲ್ಲಿ ಬರ್ತಾರ, ಯಾರು ಹೆಂಗೆ ಹೇಳಿಕೆ ಕೊಡ್ತಾರ ಅವು ನೋಡ್ತೇವೆ. ಪ್ರಸ್ತಾವನೆ ವಿರುದ್ಧ ಯಾರು ಮಾತಾಡ್ತಾರೆ, ಹೊರಗಡೆ ಯಾರು ಭಾಗವಹಿಸಂಗಿಲ್ಲ ಅವ್ರನ್ನೂ ನೋಡ್ತೇವೆ ನಾವು. ನೋಡುವಂಥ ತಾಕತ್ತ ಎಲ್ಲ ಐತಿ. ನಾವು ಸತೀಶ್ ಜಾರಕಿಹೊಳಿ ಹಿಂಗೆ ಕೈ ಮಾಡ್ತಾರಲ್ಲ, ಹಂಗೆ ನಾವು ಕೈ ಮಾಡ್ತೇವೆ. ಗದೆ ನಿಮ್ದು, ಬೆಳ್ಳಿ ನಿಮ್ದು, ಎಲ್ಲ ನಿಮ್ದು. ಸಹಕಾರ ರಂಗ ಹೆಂಗೆ ಉಳಿಬೇಕು, ದುಡ್ಡು ಕದಿಬೇಕಾಗ್ತೈತೆ, ಬೆಳಂಗಿಲ್ಲ. ಮತ್ತು ಬಾಲ್ಚಂದ್ ಜಾರಕಿಹೊಳಿ ಹೇಳ್ತಾರಲ್ಲ, ಹಿಂಗೆ ಕೈ ಮಾಡಿ, ಹಿಂಗೆ ಕಿವಿ ಮಾಡಿ. ಅವ್ರು ಸಂಘಟನೆ ಮತ್ತು ದೊಡ್ಡದೈತೆ. ಹಿಂಗೆ ಮಾಡ್ತಾರ, ಮಾತಾಡ್ತಾರ, ಕರೆಕ್ಟ್ ಮಾತಾಡ್ತಾರ. ಏನೇನು ಬುದ್ಧಿ ಮತ್ತು ಇದಕ್ಕೆ ಹೃದಯಕ್ಕೆ ಸ್ವಲ್ಪ ಕನೆಕ್ಷನ್ ಸ್ವಲ್ಪ ಹೇರಪೇರ ಆಗ್ತಿತ್ತು. ಅದು ಅವರಿಬ್ಬರ ನಾಯಕರಲ್ಲ, ಎಲ್ಲ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಎಲ್ಲರೂ ನಮ್ಮವ್ರು ಅಂತಾರೆ. ನಮ್ಮವ್ರು ಅನ್ಬೇಕಷ್ಟೆ. ಮತ್ತು ಈ ಏನು ವಿಷಯ ಐತೆ, ಮುಖ್ಯ ವಿಷಯ ಇದು. ಮತ್ತೆಲ್ಲ ವಿಡಿಯೋಗಳು ಏನು ನೋಡತ್ರಿ, ದೊಡ್ಡ ಪ್ರಮಾಣದಲ್ಲಿ ಹಂಚಿಬಿಡ್ರಿ, ಎಲ್ಲ ಕಡೆ ಹೋಗ್ಲಿ. ಏನು ನಮ್ದೇ ಹೆಸರಲ್ಲ, ನಾ ಹೆಸರು ಹೇಳಂಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಗೊತ್ತು ಏನು ಮಾಡೋದು, ನಮ್ದು ಹೋರಾಟ ಐತಿ, ಲಿಂಗಾಯತರು ಸ್ವತಂತ್ರ ಆಗ್ಬೇಕಪ್ಪ. ನಾವು ಯಾವ ಒಂದು ಸ್ವಾಮಿ ಮೀಟಿಂಗ್ದಲ್ಲಿ ಹೋಗಂಗಿಲ್ಲ, ಯಾರು ಕರೆಸಿರೂ ಹೋಗಂಗಿಲ್ಲ, ವೇದಿಕೆಯಲ್ಲಿ ಸನ್ಮಾನ ಬೇಡ ನಮಗೆ. ಆಯ್ತಲ್ಲ, ಒಂದು ಹಾರ ಹಾಕ್ತೀರಿ 8 ನಿಮಿಷ, ಮತ್ತು 1 ಸೆಕೆಂಡ್ ತೆಗಿಬೇಕನ, ತೆಗಿಲಿನ ಹುಚ್ಚಂತೀರಿ. ನಮಗೆಲ್ಲ ಗೊತ್ತಿದೆ ಅದು. ಹಾರ, ತುರಾಯಿ, ಸನ್ಮಾನ ಎಲ್ಲ ಗೊತ್ತಿದೆ. ಸತೀಶ್ ಜಾರಕಿಹೊಳಿ ಅದು ಗೊತ್ತಿದೆ. ಅದಕ್ಕೆ ಏನು ತರಬೇಡ್ರು, ನಿಮಗೇನು ತರಕ್ಕೆ ಹೋಗ್ಬೇಡ್ರಿ. ನಾವು ನಿಮ್ಮ ಕೆಲಸ ಹೇಳ್ರಿ, ನಾ ಕೆಲಸ ಮಾಡಿಕೊಡ್ತೇನೆ ಅಂತಂತಾರೆ. ಯಾವುದೋ ಆಗಲಿ, ಗುಡಿ ಗುಂಡಾಗ ಕಟ್ಟೋದು ಬಿಡ್ರಿ. ಸ್ವಲ್ಪ ಬಿಟ್ಟು ಇದ್ರ ಕಡೆ ಏನು ಖರ್ಚಿದೆ ತನು ಮನದಲ್ಲಿ ಸಹಾಯ ಮಾಡಿ ಇದನ್ನೊಂದು ಆಗ್ಬೇಕು. ನಾವು 100 ಸಲ ಹೇಳಿದ್ರಪ್ಪ, ಲಿಂಗಾಯತ ಧರ್ಮ ಸ್ವತಂತ್ರ ಆಗ್ಬೇಕಂತ. ಆಗಲಿಲ್ಲ ಕಸ್ಕೋತೆ ಅಂತ ಹೇಳಿದೆ. 5ನೇ ತಾರೀಕು ತನಕ ನೋಡ್ತೇವೆ. 5ನೇ ತಾರೀಕು ನಂತರ ಏನು 1 ತಿಂಗಳು ಟೈಮ್ ಕೊಡ್ತೇವೆ. ಮೋದಿಜಿಯವ್ರ ಬಳಿಗೆ ನೀವು ತೆಗೆದುಕೊಂಡು ಸ್ವಾಮಿಗಳು ಹೋಗ್ತಾರೆ, ಅಲ್ಲಿ ಪ್ರಸ್ತಾವ ನೀಡ್ತಾರೆ, ಅವ್ರು ಸಹಿ ಮಾಡೇ ಮಾಡ್ತಾರೆ. ಅವ್ರು ಮತ್ತು 33% ಬರೋಬ್ಬರ ತಂದ್ರಲ್ಲ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ. ಒಂದ್ಸಲ 2028ರಲ್ಲಿ 33% ಮಹಿಳೆಯರು MLA ಆಗಲೇಬೇಕು. ಲಿಂಗ ತಾರತಮ್ಯ ಬಂತಲ್ಲ, ಮತ್ತು ಅದಕ್ಕೆ ಕಾಳಜಿಗಳು ಹೇಳಿದ್ದಾರೆ. ಆದ್ರೀಗ ಬಸವಣ್ಣ ಮೋದಿ ಅವರ ಅಂದ್ರೆ ಆ ವಿಚಾರ ಇಟ್ಕೊಂಡು ಹೇಳಿದ್ದಾರೆ. ಅವ್ರಿಗೆ ಕಂಪೇರ್ ಮಾಡತ್ತಿಲ್ಲ ನಾವು. ಆ ವಿಚಾರ ಈ ವಿಚಾರ ಹೇಳ್ಕೊಂಡಿದ್ದಾರೆ. ಸಮಾನತೆ ಹರಿಕಾರ ಯಾರಿದ್ರು, ಲಿಂಗ ಭೇದವನ್ನ ಯಾರು ಮಾಡಲಿಲ್ಲ, ಬಸವಣ್ಣವರು. ಹೆಣ್ಣುಗಂಡು ಅನ್ಲಿಲ್ಲ, ಆತ್ಮ ಒಂದೇ ಜೀವ ಒಂದೇ ಅಂತೇಳಿ ಎಲ್ಲರಿಗೂ ಸಮಾನತೆಯನ್ನು ತಂದು ಕೊಟ್ರು. ಅಲ್ಲಂ ಪ್ರಭುಗಳು ತಂದು ಕೊಟ್ರು. ಅಕ್ಕಮದೇ ವಚನ ಸ್ವಲ್ಪ ಹೋದ್ರೆ ಅಲ್ಲಿ ಸಮಾನತೆನೇ ಇದೆ. ಇವರು ಸಮಾನತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡತ್ತಾರ. ಹಂಗೆ ಇಲ್ಲಿ ಕೊಡ್ತಾರೆ. ಅವ್ರು ಕೊಡಂಗಿಲ್ಲ. ಈ ವರ್ಷದ ಪಟಾಕ್ಷಿ ಹಾರಿಸೋದನ್ನ ಡಿಸೆಂಬರ್ ಒಳಗೆ ಖಂಡಿತ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಐತಿಲ್ಲ, ನಮಗೈತೆ ಐತಿ, ಕುರ್ಚಿದನ್ನ ಕೆಳಗೆ ಇಳಿಸ್ತೇವೆ, ನಮ್ಗೆ ಯಾರು ಬೇಕಾದ್ರೂ ತರ್ತೇವೆ. ಭಾಳ ಹೇಳಿದ್ರೆ ಅರ್ಥ ಇಲ್ಲ. ದೊಡ್ಡ ವಿಡಿಯೋ ಮಾಡಿ ದೊಡ್ಡ ಸಾಧನೆ ಮಾಡೋದು ಇಲ್ಲ. ಹೇಳೋದನ್ನ ಪದೇ ಪದೇ ಹೇಳೋದ್ರಿಗೆ ಏನು ಅರ್ಥ ಇಲ್ಲ. ವಚನ ಓದೋದಾಗ ಅರ್ಥ ಇಲ್ಲ. ಸ್ವಾಮಿಗಳು ಯಾರು ವಿರುದ್ಧ ಮಾಡ್ತಾರೆ ಹೇಳೋದು ಅರ್ಥ ಇಲ್ಲ. ಒಟ್ಟಾರೆ ಮೋದಿಯವರಿಗೆ ಈ ವಿಡಿಯೋ ಹೋಗ್ಬೇಕು, ಅವ್ರು ಇದನ್ನು ತೆಗೆದು ನೋಡ್ಬೇಕು. ಹೌದಪ್ಪ ಕರೆಕ್ಟ್ ಐತೆ ಅಂತ ಹೇಳಬೇಕು. ಮತ್ತು ಏನು MP ಗಳಿದಾರಲ್ಲ, BJP MP ಗಳಾಗಲಿ, ಕಾಂಗ್ರೆಸ್ MP, JDS MP ಹೋಗಿ ಅಲ್ಲಿ ನಮ್ಮದು ಕರ್ನಾಟಕದ ಮಾನ್ಯತೆ ಹಿಂಗೆ ಒಬ್ಬರು ಕೂಡ್ಲ ನೀವು ನದಿ ಜೋಡಣೆ ಕೊಡಂಗಿಲ್ಲ. ನಂತರ ಯಾವುದೇ ಒಂದು ಇದನ್ನ ಕರ್ನಾಟಕದ ಅಭಿವೃದ್ಧಿ ವಿಷಯ ಬಂದಾಗ ಕೊಡೋಗಿಲ್ಲ. ರಾಜಕಾರಣ ಮಾಡ್ಕೊತ ಹೋದ್ರೆ ಏನು ಉಪಯೋಗ? ಇಲ್ಲಿ ರಾಜಕಾರಣ ಮಾಡಕ್ಕೆ ಹೋಗ್ಬೇಡ್ರಿ. ಕುಮಾರಸ್ವಾಮಿ ಅವರು
ರೈತರ ಮುಖ್ಯಮಂತ್ರಿ ಅನ್ಸ್ಕೊಂಡಿದ್ರು ಅವ್ರು. ಪಾಪ ಯಾಕೆ JDS ಯಾವುದೋ ಒಂದು ಕಾರಣದಿಂದ ಹಿನ್ನಡೆ ಅನುಭವಿಸ್ತಾರೆ. ಆದ್ರೆ ಅವರು ಸರ್ವ ನಾಯಕ ಆಗಿದ್ರು. ಅವರು ಯಡಿಯೂರಪ್ಪನವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈ ಸಿದ್ದರಾಮಯ್ಯವರು ಸಾಕಷ್ಟು ಕೆಲಸ ಮಾಡತ್ತಾರೆ. ಪಂಚ ಗ್ಯಾರಂಟಿ ತಂದರು, ಭಾಳ ಅಭಿವೃದ್ಧಿ. ಇದು ಅಭಿವೃದ್ಧಿನೇ, ಸಮಾನತೆನೇ. ಗಟರ ರಸ್ತೆ ಮಾಡ ಅಲ್ಲಿ ಹಣ ಚೆಲ್ಲೋಕೆ ಅಂತಾನೋ ಜನರ ಕಿಶಕ್ಕೆ ಹೋಗ್ಲಿಪ್ಪ. ಅಧಿಕಾರಿಗಳು ತಿಂತಿದ್ರು, ರಾಜಕಾರಣ ತಿಂತಿದ್ರು. ಈಗ ರಾಜಕಾರಣಿಗಿಲ್ಲ. ಇವ 50 ಕೋಟಿ ಕೊಡೋದು ಮುಖ್ಯಮಂತ್ರಿಗಳಿಗೆ ಮುಂದೆ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಈಗ ದುಡ್ಡಿಲ್ಲ, ದುಡ್ಡೆಲ್ಲ ಎಲ್ಲ ಗ್ಯಾರಂಟಿ ಕೊಡಿ. ಗ್ಯಾರಂಟಿನ ಒಂದೊಂದು ಮನೆಗೆ DK ಶಿವಕುಮಾರ್ ಹೇಳ್ತಾರೆ 4,500 ಹೋಗಿ ಮುಟ್ಟಾತೈತೆ ಅಂತ. ಹೌದು, ಮುಟ್ಟಾತೈತಲ್ಲ, ಮುಗಿತ್ಲ. ಮತ್ತು ಅಭಿವೃದ್ಧಿ ಅಂದ್ರೆ ಇದೇ ಅಭಿವೃದ್ಧಿ. ಅದಕ್ಕೆ ಇವತ್ತಿನ ವಿಡಿಯೋ ಅಂತಂದ್ರೆ ಲಿಂಗಾಯತ ಸ್ವತಂತ್ರ ಆಗಬೇಕು, ಕೊಡಲೇಬೇಕು. ನಮಸ್ಕಾರ. ಶರಣಾರ್ಥಿ. ಎಲ್ಲ ದೇವರುಗಳು ನಮಸ್ಕಾರ.